Hello students, welcome to Parivartan Physics. See, we are in the series of videos where we are solving Karnataka CET previous year questions. We have solved previous year questions on electric charges and fields, and we are in the second chapter now, electric potential and capacitance. Electric potential and capacitance ಮೇಲೆ ಎರಡು ವಿಡಿಯೋ ಬರ್ತಾವ ಅಂತ ನಾನು ಹೇಳಿದ್ದೆ. ಫಸ್ಟ್ ವಿಡಿಯೋ ಮುಗಿದದ್ರಿ. This is the second video, right? So ಈ ಚಾಪ್ಟರ್ ಮೇಲೆ ಎರಡು ವಿಡಿಯೋಸ್ ಆಗ್ತವೆ. So this is going to be the last video on electric potential and capacitance. So let us continue the series of questions KCET PYQs on electric potential and capacitance, right? So this is from KCET 2018. ಈಗ ನಮಗೆ 2018 ದಿಂದ ಅದರ previous year questions ಏನೋ ಅದನ್ನ ನಾವು ಸಾಲ್ವ್ ಮಾಡೋಣ. Okay, question ಏನದ ನೋಡ್ರಿ, what they have given. See, they have told that two capacitors of 3 microfarad, 6 microfarad are connected in series and a potential difference of 900 volt is applied across the combination. They are then disconnected and reconnected in parallel. The potential difference across the combination is ಅಂತ ಕೇಳ್ತಾರೆ. ಸೊ ಟೋಟಲ್ ನಮಗೆ ಎರಡು ಕೆಪಾಸಿಟರ್ಸ್ ಅದಾವೆ, ಒಂದು 3 ಮೈಕ್ರೋಫ್ಯಾರಡ್ ಇದೆ, ಇನ್ನೊಂದು 6 ಮೈಕ್ರೋಫ್ಯಾರಡ್ ಇದೆ. ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಅಂದಾರ್ರಿ. ಓಕೆ, ಸಿ, ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ರೈಟ್? ದಿಸ್ ಆರ್ ದ ಟೂ ಕೆಪಾಸಿಟರ್ಸ್, ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಕ್ರಾಸ್ ಅ ಬ್ಯಾಟ್ರಿ. ಇದು ನಮಗೆ ಎಷ್ಟು ಕೆಪಾಸಿಟಿ ಇದ್ದದ್ರಿ? ಇದು 3 ಮೈಕ್ರೋಫ್ಯಾರಡ್ ಇದೆ, ದಿಸ್ ಇಸ್ ಆಫ್ 6 ಮೈಕ್ರೋಫ್ಯಾರಡ್. ಸೊ ಎಷ್ಟು ವೋಲ್ಟ್ ಬ್ಯಾಟ್ರಿ ಅದ ಕನೆಕ್ಟ್ ಮಾಡಿದಾರೆ? 900 ವೋಲ್ಟ್ ಬ್ಯಾಟ್ರಿ ನಮಗೆ ಕನೆಕ್ಟ್ ಮಾಡಿದ್ದಾರೆ, ರೈಟ್? ದಿಸ್ ಮಚ್ ಹ್ಯಾಸ್ ಗಿವನ್. ಆಮೇಲೆ ಈಗ ಅವ್ರು ಏನಂತಾರ್ರಿ, ಇವೇನು ಎರಡು ಸೀರೀಸ್ ಒಳಗೆ ಕೆಪಾಸಿಟರ್ಸ್ ಅನ್ನು ಕನೆಕ್ಟ್ ಮಾಡಿದಾರಲ್ಲ, ಇವೆರಡು ಕೆಪಾಸಿಟರ್ಸ್ ಆಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡ್ಕೊತಾರೆ. ದ ಸೇಮ್ ಟೂ ಕೆಪಾಸಿಟರ್ಸ್ ವಿಲ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಲೇಟರ್. ಸೊ ಪ್ಯಾರಲಲ್ ಒಳಗೆ ಕನೆಕ್ಟ್ ಮಾಡ್ಕೊಂಡಿದ ಕೂಡಲೇ ಇದರದ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಾಗ್ತದೆ, ಫೈಂಡ್ ದ್ಯಾಟ್ ಅಂತ ಕೇಳ್ತಾರ್ರಿ, ರೈಟ್? ಓಕೆ, ಸಿ, ಫಸ್ಟ್ ವಿಲ್ ಫಿನಿಶ್ ಅಪ್ ದಿಸ್ ಪಾರ್ಟ್. ಈಗ ನೋಡ್ರಿ, ವೆನ್ ಎವರ್ ದ ಕೆಪಾಸಿಟರ್ಸ್ ಆರ್ ಇನ್ ಸೀರೀಸ್, ಚಾರ್ಜ್ ವಿಲ್ ಬಿ ಸೇಮ್ ಬಟ್ ವೋಲ್ಟೇಜ್ ವಿಲ್ ಬಿ ಡಿಫರೆಂಟ್. ವಿ ನೋ ದಟ್ ವೆರಿ ವೆಲ್. ಈ 900 ವೋಲ್ಟೇಜ್ ಏನದಲ್ಲ, ಇದು ನಮಗೆ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕು. V1 ಅಂಡ್ V2 ಅಂತೇಳಿ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಆಗಬೇಕು. ವಿ ನೋ ವೆರಿ ವೆಲ್ ಇನ್ ಸೀರೀಸ್ ವೋಲ್ಟೇಜ್ ವಿಲ್ ಗೆಟ್ ಡಿವೈಡೆಡ್, ಇನ್ ಪ್ಯಾರಲಲ್ ವೋಲ್ಟೇಜ್ ವಿಲ್ ರಿಮೇನ್ ಸೇಮ್, ರೈಟ್? ಈ ವೋಲ್ಟೇಜ್ ಯಾವ ತರ ಡಿವೈಡ್ ಆಗ್ತದೆ ಅನ್ನೋದನ್ನ ನಾವು ಆಲ್ರೆಡಿ ತಿಳ್ಕೊಂಡಿದೀವಿ. ಡಿವಿಷನ್ ಆಫ್ ವೋಲ್ಟೇಜ್ ನಾವು ಕಾನ್ಸೆಪ್ಟ್ ನೋಡ್ಕೊಂಡಿದೀವಿ, ರೈಟ್? ನೀವು ಬೇಕಾದ್ರೆ ನೀಟ್ KCET ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟನ್ಸ್ ಅಂತ ಏನು ಪ್ಲೇ ಲಿಸ್ಟ್ ಅದ ಅದ್ರೊಳಗೆ ನೀವು ಆ ವಿಡಿಯೋ ನೋಡಬಹುದು, right? You will get to know very clearly how this voltage will be divided. Okay, I will directly go on calculating now. So ಈಗ ನಮಗೆ V1 V2 ಬೇಕಾಗಿದೆ. ಫಸ್ಟ್ ರೇಷಿಯೋ ಆಫ್ ಕೆಪಾಸಿಟನ್ಸ್ ಅಂತ ತಗೊಳ್ರಿ. ಸೊ ರೇಷಿಯೋ ಆಫ್ ಕೆಪಾಸಿಟನ್ಸ್ ನಮಗೆ ಎಷ್ಟದ? C1:2 C2 is equal to, it is 3:6. ಅಂದ್ರೆ I can write it as 1:2. Then ratio of voltages will be 2:1. Why? Because capacitance and voltage are inversely proportional, right? Okay, ಈಗ ನೋಡ್ರಿ, ಸಮ್ ಆಫ್ ರೇಷಿಯೋ ನಮಗೆ ಎಷ್ಟು ಆಗ್ತದ್ರಿ? 3 ಆಗ್ತದೆ. ಸೊ ಇದು 900 ಏನದಲ್ಲ, ಇಟ್ ಹ್ಯಾಸ್ ಟು ಗೆಟ್ ಡಿವೈಡೆಡ್ ಇನ್ 3 ಈಕ್ವಲ್ ಪಾರ್ಟ್ಸ್. 3 ಈಕ್ವಲ್ ಪಾರ್ಟ್ಸ್ ಆಗೋದು ನಮಗೆ ಡಿವೈಡ್ ಆಗ್ಬೇಕ್ರಿ, ರೈಟ್? ವೈ? ಬಿಕಾಸ್ ದ ಸಮ್ ಆಫ್ ರೇಷಿಯೋ ವಿ ಹ್ಯಾವ್ ಗಾಟ್ ಇಟ್ ಆಸ್ 3. ಸೊ 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆದ್ರೆ ಈಗ ನೋಡ್ರಿ, 2 ಅಂತ ಯಾವ್ದಕ್ಕೆ ಅದರಿ? V1 ಅಂದ್ರೆ 2 ಅಂತ ಹೇಳಿದೆ. 1 ಇಸ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ವಾಟ್? V2. ಸೊ V1 ಅಂತಂದ್ರೆ ಫಸ್ಟ್ 2 ಪಾರ್ಟ್ಸ್ ರೀ, ಇವೆರಡು ಪಾರ್ಟ್ಸ್ ಆಡ್ ಆಗಿ ಇದು ನಮಗೆ V1 ಆಗ್ತದೆ. ಲಾಸ್ಟ್ ಪಾರ್ಟ್ ಏನದಲ್ಲ, ಇದು ನಮಗೆ V2 ಅಂತ ಆಗ್ತದೆ. So what is the value of V1 then? 300 plus 300, that is 600 volts. What is the value of V2? It is 300 volts, right? ಎಷ್ಟು ನಮಗೆ V2 ಬರ್ತದೆ. Okay, we got to know how to calculate V1 as well as V2. V1 V2 ನಮಗೆ ಬಂದು ರೀ, ರೈಟ್? ಓಕೆ, ಈಗ ನೋಡ್ರಿ, ಈಗ ಅವತ್ತನ್ನ ಏನ್ ಮಾಡ್ತಾರೆ? ದೇ ವಿಲ್ ಡಿಸ್ಕನೆಕ್ಟ್ ಅಂಡ್ ದೇ ವಿಲ್ ಕನೆಕ್ಟ್ ಇಟ್ ಇನ್ ರೀಕನೆಕ್ಟ್ ಇಟ್ ಇನ್ ದ ಪ್ಯಾರಲಲ್. ಆದ್ರೆ ಅವ್ರು ಬ್ಯಾಟ್ರಿ ಯೂಸ್ ಮಾಡಿಲ್ಲ. He has not told that they have been reconnected in parallel with the same battery ಅಂತ ಹೇಳಿಲ್ಲ ನಾವು. ಸೊ ಈ ಬ್ಯಾಟ್ರಿಲೇ ತಗೋಬಾರ್ದು, ಎರಡು ಕೆಪಾಸಿಟರ್ಸ್ ಪ್ಯಾರಲಲ್ ದಾಗ ಕನೆಕ್ಟ್ ಮಾಡಿದಾರೆ ಅಷ್ಟೇ ರೀ. ಸೊ ದಿಸ್ ಇಸ್ ಆಫ್ 3 ಮೈಕ್ರೋಫ್ಯಾರಡ್, ಇದರದ ವೋಲ್ಟೇಜ್ ಎಷ್ಟದ? 600 ವೋಲ್ಟ್, ಕರೆಕ್ಟ್? ದಿಸ್ ಇಸ್ C1 ಅಂಡ್ ದಿಸ್ ಇಸ್ V1. ನಿಮಗೆ ಕಾನ್ಸೆಪ್ಟ್ಸ್ ಬೇಕಾದ್ರೆ ನೀವು ಆ ಕಾನ್ಸೆಪ್ಚುಯಲ್ ವಿಡಿಯೋಸ್ ಏನದಾವ ಅದ್ರೊಳಗೆ ಕಾನ್ಸೆಪ್ಟ್ಸ್ ಅದಾವ, MCQs ಅದಾವ. ಎವ್ರಿ ಕಾನ್ಸೆಪ್ಟ್ಸ್ ಐ ಹ್ಯಾವ್ ಟೋಲ್ಡ್ ಇನ್ ಡೀಟೇಲ್ ದೇರ್. ಯು ಹ್ಯಾವ್ ಟು ವಾಚ್ ದೋಸ್ ವಿಡಿಯೋಸ್ ಅಲ್ಲಿ, ರೈಟ್? ಈ ಸೀರೀಸ್ ಆಫ್ ವಿಡಿಯೋಸ್ ಒಳಗೆ ನಾ ಬರೀ MCQs ಅನ್ನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ ಅಷ್ಟೇ, PYQs ಗಳನ್ನು ಸಾಲ್ವ್ ಮಾಡ್ತೀವಿ ಅಷ್ಟೇ. ಓಕೆ, ಸೆಕೆಂಡ್ ಕೆಪಾಸಿಟರ್ ನೋಡ್ರಿ, ಇಟ್ ಇಸ್ ಆಫ್ 6 ಮೈಕ್ರೋಫ್ಯಾರಡ್. ಓಕೆ, 6 ಮೈಕ್ರೋಫ್ಯಾರಡ್, V2 is of 300 ವೋಲ್ಟ್, ರೈಟ್? ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಾಂಬಿನೇಷನ್ ವೋಲ್ಟೇಜ್ ಕೇಳತ್ತಾರೆ. ಸೊ ನೋಡ್ರಿ, ವಿ ನೋ ವೆರಿ ವೆಲ್, ವೆನ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ and if there is a potential difference between the two capacitors, there will be the sharing of charges in between the capacitors and then they will attain a common potential. ಅವು ಎರಡು ಕೆಪಾಸಿಟರ್ ಒಂದು ಕಾಮನ್ ಪೊಟೆನ್ಶಿಯಲ್ ಬರ್ತವೆ. ಇದು ನೋಡ್ರಿ, ಇದಕ್ಕೆ ವೋಲ್ಟೇಜ್ ಹೈ ಅದ, ಇದಕ್ಕೆ ವೋಲ್ಟೇಜ್ ಕಡಿಮೆ ಅದ. ಸೊ ಚಾರ್ಜಸ್ ನಮ್ಗೆ ಏನಾಗ್ತಾವ್ರಿ? ಶೇರ್ ಆಗ್ತಾವ್ರಿ, ಎರಡು ನಡುವೆ ಚಾರ್ಜಸ್ ಶೇರ್ ಆಗ್ತಾವ. ಅಂದ್ರೆ ಈ ಕೆಪಾಸಿಟರ್ ಈ ಕೆಪಾಸಿಟರ್ ನಮಗೆ ಚಾರ್ಜ್ ಬರ್ತದ್ರಿ, ರೈಟ್? ಚಾರ್ಜ್ ಬಂತ ಎಲ್ಲಿವರೆಗೂ ಆ ಚಾರ್ಜ್ ಫ್ಲೋ ಅಥವಾ ಚಾರ್ಜ್ ಶೇರಿಂಗ್ ಎಲ್ಲಿವರೆಗೂ ಸ್ಟಾರ್ಟ್ ಇರ್ತದೆ? until both the capacitors will attain a common potential. ಒಂದು ಈಕ್ವಲ್ ಪೊಟೆನ್ಶಿಯಲ್ ಆಗೋ ತನಕ ಅದು ನಮಗೆ ಚಾರ್ಜ್ ಶೇರಿಂಗ್ ಸ್ಟಾರ್ಟ್ ಇರ್ತದೆ. ಸೊ ಆ ಕಾಮನ್ ಪೊಟೆನ್ಶಿಯಲ್ ನಮಗೆ ಎಷ್ಟದ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ.
ಕಾಮನ್ ಪೊಟೆನ್ಷಿಯಲ್ ನಾವು ಫಾರ್ಮುಲಾ ಆಲ್ರೆಡಿ ನೋಡ್ಕೊಂಡಿದ್ದೀವಿ. ಇಟ್ ಈಸ್ C1 into V1 plus C2 into V2 divided by C1 plus C2. This is the common potential formula. So C1 into V1, C1 ಎಷ್ಟದ 3 ಮೈಕ್ರೋ, ಇದು 600, ಅಂದ್ರೆ ಇದು ನಮ್ಗೆ ಎಷ್ಟಾಯ್ತು ರೀ 1800 ಮೈಕ್ರೋ, ಅಂದ್ರೆ ಇಂಟು 10⁻⁻6 ಪ್ಲಸ್ C2 into V2 6 into 300, ಇದು ಕೂಡ ನಮ್ಗೆ 1800 ಮೈಕ್ರೋ ಆಗ್ತದ್ರಿ. ಸೊ 1800 ಮೈಕ್ರೋ 10⁻⁻6 ಡಿವೈಡೆಡ್ ಬೈ C1 plus C2 3 ಮೈಕ್ರೋ ಪ್ಲಸ್ 6 ಮೈಕ್ರೋ, ಅಂದ್ರೆ ಇದು ನಮ್ಗೆ 9 ಮೈಕ್ರೋ ಆಗ್ತದ್ರಿ. 9 ಮೈಕ್ರೋ ಅಂದ್ರೆ 9 into 10⁻⁻6 ಆಯ್ತು. ಕರೆಕ್ಟ್. ಸೊ ಇಲ್ಲೇ ನಾ 10⁻⁻6 ಕಾಮನ್ ತಗೊಂಡ್ರೆ 10⁻⁻6 10⁻⁻6 ಹೋಗ್ತದ್ರಿ. ರೈಟ್. ಇನ್ನು ನಮಗೆ ಏನು ಉಳಿತೀರಿ, ವಿ ವಿಲ್ ಗೆಟ್ 1800 plus 1800 divided by 9. 1800 plus 1800 ಎಷ್ಟು ಆಗ್ತದ್ರಿ 3600. 3600 divided by 9 ಆಯ್ತು. ಕರೆಕ್ಟ್. ಸೊ ವಾಟ್ ಐ ವಿಲ್ ಗೆಟ್ 9 1s 9 4s 36. ಸೊ ನಮಗೆ ವೋಲ್ಟೇಜ್ ಎಷ್ಟು ಬಂತ 400 volts. ಸೊ ದಿಸ್ ಮಚ್ ವಿಲ್ ಬಿ ದ ವೋಲ್ಟೇಜ್. ಇಷ್ಟು ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತದ್ರಿ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ದೆನ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Clear? Okay, we'll go to the next question. So this is also from KCET 2018. So notri ಏನು ಕೇಳ್ತಾರೆ, work done to move a charge on equipotential surface. Equipotential surface ಮ್ಯಾಗ ವರ್ಕ್ ಡನ್ ಕೇಳ್ತಾರೆ. ಆಬ್ವಿಯಸ್ಲಿ ನಮಗೆ 0 ಇರ್ತದೆ. ವೈ? ಯಾಕಂದ್ರೆ ಇಕ್ವಿಪೊಟೆನ್ಷಿಯಲ್ ಮೇಲೆ ಎಲ್ಲಾ ಪಾಯಿಂಟ್ಸ್ ದಾಗ ಪೊಟೆನ್ಷಿಯಲ್ ಸೇಮ್ ಇರ್ತದ್ರಿ. ಇಟ್ ವಿಲ್ ಬಿ ಹ್ಯಾವಿಂಗ್ ಸೇಮ್ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ನಮ್ಗೆ ಏನಾಗ್ತದೆ, ಪೊಟೆನ್ಷಿಯಲ್ ಡಿಫರೆನ್ಸ್ 0. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ 0 ಆದ್ರೆ ವರ್ಕ್ ಡನ್ ಎಷ್ಟಾಯ್ತು 0. ರೈಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಲ್ಲಿ ನೋಡ್ರಿ, for the arrangement of capacitors as shown in the circuit, the effective capacitance between points A and B, A ಮತ್ತು B ನಡುವೆ effective capacitance ನಮ್ಗೆ ಕೇಳತ್ತಾರ್ರಿ. ರೈಟ್. ಎಲ್ಲ ಐಡೆಂಟಿಕಲ್ ಕೆಪಾಸಿಟರ್ಸ್ ಅದಾವ್ರೆ. ಓಕೆ, ಇಲ್ಲಿ ನೀವು ನೋಡ್ಕೊಂಡ್ರೆ ಗೊತ್ತಾಗಬೇಕಾ ಇದು ಯಾವ ಸರ್ಕ್ಯೂಟ್ ಅಂತೇಳಿ. ರೈಟ್. ನಾ ಸ್ವಲ್ಪ ಇದನ್ನ ರೀಡ್ರಾ ಮಾಡ್ತೀನಿ. ಐ ವಿಲ್ ಜಸ್ಟ್ ರೀಡ್ರಾ. ಸಿ, ಇದೇನ್ ಬ್ರಾಂಚ್ ಅದಲ್ಲ, ಈ ಬ್ರಾಂಚ್ ಅನ್ನ ತೆಗೆದು ಐ ವಿಲ್ ಜಸ್ಟ್ ರೀಡ್ರಾ ಹಿಯರ್. ರೈಟ್. ಓಕೆ, ಅಲ್ಲೇ 4 ಮೈಕ್ರೋಫ್ಯಾರಡ್ ನಮ್ಮ ಕೆಪಾಸಿಟರ್ ಇತ್ತು. ಆ 4 ಮೈಕ್ರೋಫ್ಯಾರಡ್ ಕೆಪಾಸಿಟರ್ ನ ಇಲ್ಲೇ ಡ್ರಾ ಮಾಡ್ಕೊತೀನಿ. ಐ ವಿಲ್ ರೈಟ್ ಹಿಯರ್. ದಿಸ್ ಆಲ್ಸೋ 4 ಮೈಕ್ರೋಫ್ಯಾರಡ್. ರೈಟ್. ಸೊ ಫೈನಲಿ ಇದು ಏನಾಯ್ತು, ದಿಸ್ ಇಸ್ ಅ ವಿಟ್ಸ್ಟೋನ್ಸ್ ಬ್ರಿಡ್ಜ್. ಕರೆಕ್ಟ್. ಸೊ ವಿಟ್ಸ್ಟೋನ್ಸ್ ಬ್ರಿಡ್ಜ್ ಇತ್ತಪ್ಪ ಅಂತಂದ್ರೆ ನಾವ್ ಏನ್ ಮಾಡ್ಬೇಕ್ರಿ, ವಿಟ್ಸ್ಟೋನ್ಸ್ ಬ್ರಿಡ್ಜ್ ಇದ್ರೆ ಮೊದಲು ಬ್ಯಾಲೆನ್ಸ್ಡ್ ಐತಲ್ಲ ನೋಡ್ಕೋಬೇಕು. ಬ್ಯಾಲೆನ್ಸ್ಡ್ ಅದಲ್ಲೂ ನೋಡ್ಕೋಬೇಕಾದ್ರೆ P/Q is equal to R/S. P/Q is equal to R/S. 4/4 is equal to 4/4. LHS is equal to RHS. ಸೊ ಇಫ್ ಇಟ್ ಇಸ್ ಬ್ಯಾಲೆನ್ಸ್ಡ್, ವಾಟ್ ವಿ ಹ್ಯಾವ್ ಟು ಡೂ, ಈ ಸೆಂಟರ್ ಏನು ನಮ್ಮ ಕೆಪಾಸಿಟರ್ ಅದಲ್ಲ ಅದನ್ನ ನಾವು ಬಿಟ್ಟು ಬಿಡ್ಬೇಕು. ವಿ ಹ್ಯಾವ್ ಟು ಲಿವ್ ಇಟ್. ಸೊ ಅದನ್ನ ನಾವು ಬಿಟ್ವಿ ಅಂತಂದ್ರೆ ನೋಡ್ರಿ, ಇನ್ ನಮ್ಗೆ ಏನಾಗ್ತದೆ, ದಿಸ್ 4 ಮೈಕ್ರೋಫ್ಯಾರಡ್ ಅಂಡ್ ದಿಸ್ 4 ಮೈಕ್ರೋಫ್ಯಾರಡ್ ವಿಲ್ ಬಿಕಮ್ ಇನ್ ಸಿರೀಸ್. ಇವೆರಡು ನಮಗೆ ಸಿರೀಸ್ ಆಗ್ತಾವ್ರಿ. ಕರೆಕ್ಟ್. ಈ ಮಿಡಲ್ದಾಗಿನ ಕೆಪಾಸಿಟರ್ ಹೋಯ್ತ್ರಿ. ಕರೆಕ್ಟ್. ಇವೆರಡು ನಮಗೆ ಸಿರೀಸ್ ಆಗ್ತಾವ. ಸಿರೀಸ್ ಆದ್ರೆ ಐಡೆಂಟಿಕಲ್ ಅದಾವ. C/N ಫಾರ್ಮುಲಾ ಅಂದ್ರೆ C/2 ಅಂದ್ರೆ ನಮಗೆ ಇದು ಎಷ್ಟು ಬಂತೆ 2 ಮೈಕ್ರೋಫ್ಯಾರಡ್. ಅದು 2 ಮೈಕ್ರೋಫ್ಯಾರಡ್ ಆದ್ರೆ ಇವು ಎರಡು ಸಿರೀಸ್ ಆಗ್ತಾವ್ರಿ. ಯಾವುದು? Q ಮತ್ತು S. ಸೊ ಇದ್ರದ್ದು ಎಫೆಕ್ಟಿವ್ ನಮ್ಗೆ ಎಷ್ಟು ಆಗ್ತದ್ರಿ, ಇದು ನಮಗೆ 2 ಮೈಕ್ರೋಫ್ಯಾರಡ್ ಆಗ್ತದೆ. ಸೊ ನೆಕ್ಸ್ಟ್ 2 ಮೈಕ್ರೋ ಇವೆರಡು ನಮ್ಗೆ ಏನಾಗ್ತಾವ, ಪ್ಯಾರಲಲ್ ಆಗ್ತಾವ. ಹಾಗಾದ್ರೆ ಇದ್ರದ್ದು ಎಫೆಕ್ಟಿವ್ ಎಷ್ಟಾಯ್ತ್ರಿ 4 ಮೈಕ್ರೋಫ್ಯಾರಡ್. ಕರೆಕ್ಟ್. ಸೊ 2 + 2 ಅಥವಾ N × 2 ಅಂದ್ರೆ 2 × 2 ಅಂತೇಳಿ ನೀವು ತಗೋಬಹುದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 4 ಮೈಕ್ರೋಫ್ಯಾರಡ್. ರೈಟ್. ಓಕೆ, ಕಾಂಬಿನೇಷನ್ಸ್ ಯಾವ ತರ ಐಡೆಂಟಿಫೈ ಮಾಡ್ಬೇಕಾ, ಈ ತರದ ಸಾಕಷ್ಟು ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದೀವಿ. ಯು ಕ್ಯಾನ್ ಚೆಕ್ ದೋಸ್ ವಿಡಿಯೋಸ್. ರೈಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ನಾವು. ಇಲ್ಲೇ ನೋಡ್ರಿ, ದ ಮಾಸ್ ಆಫ್ 1 kg carrying a charge of 2 coulomb is accelerated through a potential of 1 volt. The velocity acquired by it. Okay, ನಮಗೆ ಏನೇನು ಗಿವನ್ ಅದ ನೋಡ್ರಿ, ವಾಟ್ ಆಲ್ ಥಿಂಗ್ಸ್ ಆರ್ ಗಿವನ್, ಮಾಸ್ ಇಸ್ ಗಿವನ್, ಚಾರ್ಜ್ ಇಸ್ ಗಿವನ್, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಗಿವನ್. ರೈಟ್. ನಾವೇನ್ ಫೈಂಡ್ ಮಾಡ್ಬೇಕಾಗೈತಿ, ವೆಲಾಸಿಟಿ ಫೈಂಡ್ ಮಾಡ್ಬೇಕಾಗೈತಿ. ಓಕೆ, ಇಲ್ಲಿ ನೋಡ್ರಿ, ಈಗ ನಮಗೆ ಯಾವಾಗ ಪೊಟೆನ್ಷಿಯಲ್ ಕೊಡ್ತಾರೆ, ವೆಲಾಸಿಟಿ ಕೇಳ್ತಾನೆ. ಪೊಟೆನ್ಷಿಯಲ್ ಮತ್ತು ವೆಲಾಸಿಟಿ ಇವೆರಡೂ ಕನೆಕ್ಟ್ ಆಗೋದು ನಮಗೆ ಈ ಫಾರ್ಮುಲಾದಿಂದ ಮಾತ್ರ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು kinetic energy is equal to charge into potential difference. Right. ಇದು potential difference. Kinetic energy ಅಂದ್ರೆ ಏನ್ರಿ, half mv². Right. This is charge into this is potential difference. ನಮಗೆ ಇಲ್ಲಿ velocity ಕೇಳತಾನೆ. ಸೊ ಇದನ್ನ velocity v is equal to ಬರ್ಕೊಂಡ್ರೆ ನಮಗೆ ಏನ್ ಬರ್ತದೆ, √2q into potential difference divided by mass. Right. So what is q? Charge ಎಷ್ಟು ಕೊಟ್ಟಿದ್ದಾನೆ, 2 ಕೂಲಂಬ್ ಅದ. What is potential difference? 1 volt ಅದ. What is mass? ಮಾಸ್ ನಮಗೆ 1 kg ಅದ. ಸೊ ಇದು ನಮಗೆ ಬಂತ √4. ಸೊ √4 ಅಂದ್ರೆ ನಮಗೆ ಎಷ್ಟು ವೆಲಾಸಿಟಿ ಬಂತ್ರಿ, 2 ಮೀಟರ್ ಪರ್ ಸೆಕೆಂಡ್ ನಮಗೆ ವೆಲಾಸಿಟಿ ಬಂತು. ಕರೆಕ್ಟ್ ಅದ ರೀ. ಸೊ 2 ಮೀಟರ್ ಪರ್ ಸೆಕೆಂಡ್ ಅದ್ರ ನಮಗೆ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೇಕು, ಆಪ್ಷನ್ ಬಿ. ಪ್ರಿವಿಯಸ್ ವಿಡಿಯೋ ಒಳಗೆ ಒಂದು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಕ್ವೆಶನ್ ಸಾಲ್ವ್ ಮಾಡಿದ್ದೀವಿ. ಕರೆಕ್ಟ್. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸಿ, ದ ಮಿನಿಮಮ್ ವ್ಯಾಲ್ಯೂ ನೋಡ್ರಿ, ಮಿನಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಕೆಪಾಸಿಟನ್ಸ್ that can be obtained by combining 3 capacitors of capacitance 1 pico, 2 pico and 4 picofarad. ಮಿನಿಮಮ್ ವ್ಯಾಲ್ಯೂ ಕೇಳತ್ತನ್ರಿ.
ನೋಡ್ರಿ ಕೆಪಾಸಿಟರ್ಸ್ಗಳನ್ನ ನೀವು ಎರಡು ಕಾಂಬಿನೇಷನ್ ದಾಗ ಕನೆಕ್ಟ್ ಮಾಡಬಹುದು, ಸಿರೀಸ್ ಆಸ್ ವೆಲ್ as ಪ್ಯಾರಲಲ್. ಸಿ ಸಿರೀಸ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಏನದಲ್ಲ, ದಿಸ್ ಇಸ್ ಟು ರೆಡ್ಯೂಸ್ ದ ಕೆಪಾಸಿಟಿ. ಇದರಿಂದ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಕಡಿಮೆ ಆಗ್ತದ್ರಿ, ರೈಟ್. ಸೊ ನೀವು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡ್ಕೊಂಡ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಹೆಚ್ಚಾಗ್ತದ್ರಿ. Series combination is to reduce the effective capacitance. Parallel combination is to increase the effective capacitance. ಯಾಕಂದ್ರೆ ನೋಡ್ರಿ ಐಡೆಂಟಿಕಲ್ ಈ ಸಿರೀಸ್ ಕಾಂಬಿನೇಷನ್ ಐಡೆಂಟಿಕಲ್ ಕೆಪಾಸಿಟರ್ ಫಾರ್ಮುಲಾ ಏನ್ ಬರ್ತದ್ರಿ, ಸಿ ಬೈ ಎನ್. ಡಿವೈಡ್ ಮಾಡ್ಕೊಳತ್ತೀವಿ ಅಂದ್ರೆ ರೆಡ್ಯೂಸ್ ಮಾಡತ್ತೀವಿ ಅಂದಂಗ್ರಿ. ಓಕೆ, ಐಡೆಂಟಿಕಲ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಫಾರ್ಮುಲಾ ಏನ್ರಿ, ಎನ್ ಇಂಟು ಸಿ. ಮಲ್ಟಿಪ್ಲೈ ಮಾಡತ್ತೀವಿ ಅಂದ್ರೆ ಹೆಚ್ಚಾಗತ್ತೈತಿ ಅಂತ ಮೀನಿಂಗ್, ಕರೆಕ್ಟ್. ಸೊ ನಮ್ಗೆ ಏನ್ ಕೇಳಿದ್ರಿ, ಮಿನಿಮಮ್ ವ್ಯಾಲ್ಯೂ ಕೇಳಿದ. ಮಿನಿಮಮ್ ವ್ಯಾಲ್ಯೂ ಕೇಳಿದ ಅಂದ್ಮೇಲೆ ಈ ಮೂರು ಕೆಪಾಸಿಟರ್ ನಾವು ಯಾವ ಕಾಂಬಿನೇಷನ್ ದ ಕನೆಕ್ಟ್ ಮಾಡಬೇಕು, ಸಿರೀಸ್ ಕಾಂಬಿನೇಷನ್ ದ ಕನೆಕ್ಟ್ ಮಾಡಬೇಕು. ಪ್ಯಾರಲ್ ದ ಕನೆಕ್ಟ್ ಮಾಡ್ಕೊಂಡ್ರೆ ಹೆಚ್ಚಾಗ್ತದ್ರಿ. ಪ್ಯಾರಲ್ ದ ಕನೆಕ್ಟ್ ಮಾಡ್ಕೊಂಡ್ರೆ ಇವು ಮೂರು ಆಡ್ ಮಾಡ್ಬೇಕಾಗ್ತದೆ ನಾವು. 4 + 2 6, 6 + 1 7, ರೈಟ್. ಅದು ನಮಗೆ ಮ್ಯಾಕ್ಸಿಮಮ್ ಆಗ್ತದೆ. ನಮಗೆ ಮ್ಯಾಕ್ಸಿಮಮ್ ಕೇಳಿಲ್ಲ, ಮಿನಿಮಮ್ ಕೇಳಿದಾನೆ. ಸೊ ಮಿನಿಮಮ್ ಅಂದ್ರೆ ನಾವು ಅದನ್ನ ಸಿರೀಸ್ ಒಳಗೆ ಕನೆಕ್ಟ್ ಮಾಡ್ಕೋಬೇಕು. ಸಿರೀಸ್ ಒಳಗೆ ಕನೆಕ್ಟ್ ಮಾಡ್ಕೊಂಡ್ರೆ ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟು ಆಗ್ತದ್ರಿ ಹಂಗಾರೆ. ಎಫೆಕ್ಟಿವ್ ನೋಡ್ರಿ ಎಷ್ಟಾಗ್ತದೆ, ಫಾರ್ಮುಲಾ ಏನು, C1 × C2 × C3 ಡಿವೈಡೆಡ್ ಬೈ C1 × C2 ಪ್ಲಸ್ C2 × C3 ಪ್ಲಸ್ C3 × C1, ರೈಟ್. ಸೊ C1 × C2 × C3, so 1 × 2 × 4, it will be 8. Pico × Pico × Pico. Pico under 10 raised to -12, right? So this will be 10 to the power -36, right? 1 × 2 × 4, 8. 10 raised to -12, -12, -12, -36. Divided by C1 × C2, 1 × 2, 2 Pico, 10 raised to -12. Sorry, it will be 10 raised to -24. Pico × Pico, -12 × -12. Okay, C2 × C3. 2 × 4, 8. 8 × 10 to the power -24, correct. Plus C3 × C1. C3 × C1 ಅಂತಂದ್ರೆ 4 × 1. So it will be 4 × 10 to the power -24, correct. ಇದು ನಮ್ಗೆ ಆಗ್ತದೆ 8 ಡಿವೈಡೆಡ್ ಬೈ ನೋಡ್ರಿ 8 + 2 10, 10 + 4 14. So 14 into ಇದು 10 to the power -24, ಇದು 10 to the power -36. ಇದ್ರಾಗಿಂದ -24 ಇದು -24 ಹೋಯ್ತೆ, ನಮಗೆ ಎಷ್ಟು ಉಳಿತ, 8 ಡಿವೈಡೆಡ್ ಬೈ 14 into 10 to the power -12 ಉಳಿತು, correct. So ಇದು 2 4s, ಇದು 2 7s. So what I will get 4 divided by 7, 10 to the power -12 ಅಂದ್ರೆ ಅದು pico. So 4/7 picofarad ನಮಗೆ ಆನ್ಸರ್ ಬರಬೇಕು, right. So which option is correct then? 4/7. 4/7 ಅಂದ್ರೆ option B. Option B is correct, right. This is from KCET 2017. Okay, ಮತ್ತೊಂದು ಕ್ವೆಶ್ಚನ್ ಅದ 2017 ಒಳಗಿಂದನೆ. ಓಕೆ, ಇಲ್ಲೇ ನೋಡ್ರಿ, 2 point charges, 3 nanocoulomb and 1 nanocoulomb are placed 5 centimeters apart in air. The work done to move charge B towards A by 1 centimeter ಅಂತ ಕೇಳತಾನೆ. ಓಕೆ, ವರ್ಕ್ ಡನ್ ಕೇಳತಾನೆ. ನೋಡ್ರಿ, ವರ್ಕ್ ಡನ್ ಇನ್ ಕೇಸ್ ಆಫ್ ರೀಅರೇಂಜ್ಮೆಂಟ್ ಆಫ್ ಚಾರ್ಜಸ್ ಅಂದ್ರೆ ಚಾರ್ಜಸ್ಗಳು ನಮಗೆ ಯಾವುದೋ ಒಂದು ಅರೇಂಜ್ಮೆಂಟ್ ದಾಗ ಇರ್ತಾವ, ಅದನ್ನ ಕ್ಲೋಸ್ ತಗೊಂಡ್ ಬರ್ರಿ ಅಥವಾ ದೂರ ತಗೊಂಡ್ ಹೋಗ್ರಿ ಅಥವಾ ಅದ್ರದ್ದು ಅರೇಂಜ್ಮೆಂಟ್ ಚೇಂಜಸ್ ಮಾಡ್ರಿ. ಈ ಕೇಸಸ್ ಒಳಗೆ ನಮಗೆ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿದ್ರಪ್ಪ ಅಂತಂದ್ರೆ we have to use potential energy in this case, right. ಇದನ್ನ ಆಲ್ರೆಡಿ ಆ ಕಾನ್ಸೆಪ್ಚುಯಲ್ ವಿಡಿಯೋಸ್ ಒಳಗೆ ನಾವು ಡಿಸ್ಕಸ್ ಮಾಡ್ಕೊಂಡಿದೀವಿ. ಇಲ್ಲೇ ನೀವು ಅದನ್ನ ಥಿಯರಿ ಒಳಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಫಸ್ಟ್ ನೋಡ್ರಿ, ಫಸ್ಟ್ ಅವ್ರು ಏನಂದ್ರೆ ಎ ಮತ್ತು ಬಿ ನಮಗೆ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗೆ ಅದಾವ್ರಿ. ದೇ ಆರ್ ಅಟ್ 5 ಸೆಂಟಿಮೀಟರ್ ಡಿಸ್ಟೆನ್ಸ್, ರೈಟ್. ಎ ಒಳಗೆ ನಮಗೆ 3 nanocoulomb ಚಾರ್ಜ್ ಅದ, ಆಮೇಲೆ ಬಿ ಒಳಗೆ ನಮಗೆ ಎಷ್ಟು ಅದ ರೀ, 1 nanocoulomb ಚಾರ್ಜ್ ಅದ ರೀ, ಕರೆಕ್ಟ್. 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಅದ. ಆಮೇಲೆ ಏನಂದಾರ್ರಿ, ಬಿ ಚಾರ್ಜ್ ಏನದಲ್ಲ, ಬಿ ಚಾರ್ಜ್ ಇಟ್ ಹ್ಯಾಸ್ ಟು ಬಿ, B charge has to be moved 1 centimeter towards A ಅಂತಂದಾರ್ರಿ. ಸೊ ನೋಡ್ರಿ, ಸೆಕೆಂಡ್ ಟೈಮ್ ನಮಗೆ ಎ ಇಲ್ಲದ ಬಿ ಇಲ್ಲದ, ಈಗ ನಮಗೆ ಡಿಸ್ಟೆನ್ಸ್ ಎಷ್ಟು ಆಗ್ತದಪ್ಪ ಅಂತಂದ್ರೆ 4 ಸೆಂಟಿಮೀಟರ್ ಆಗ್ತದ್ರಿ. ಚಾರ್ಜಸ್ ಅವದವ್ರಿ 3 nanocoulomb and 1 nanocoulomb, ರೈಟ್. ಸೊ 5 ಸೆಂಟಿಮೀಟರ್ ಒಳಗಿದ್ದಾಗ ಏನು ಪೊಟೆನ್ಷಿಯಲ್ ಎನರ್ಜಿ ಇರ್ತದ ಅದನ್ನ ನಾವು U1 ಅಂತ ಬರ್ಕೊಳ್ಳೋಣ. 4 ಸೆಂಟಿಮೀಟರ್ ದಾಗ ಪೊಟೆನ್ಷಿಯಲ್ ಎನರ್ಜಿ ಚೇಂಜ್ ಆಗಿರ್ತದ, ಅದನ್ನ ನಾವು U2 ಅಂತ ಬರ್ಕೊಳ್ಳೋಣ, ಕರೆಕ್ಟ್. ಸೊ ಈಗ ವರ್ಕ್ ಡನ್ ನಮಗೆ ಬೇಕಾದ್ರೆ ಇವ್ ಎರಡು ಪೊಟೆನ್ಷಿಯಲ್ ಎನರ್ಜಿ ಡಿಫರೆನ್ಸ್ ಅನ್ನು ನಾವು ತಗೋಬೇಕು, ರೈಟ್. ಇದು ನೋಡ್ರಿ, ಇಲ್ಲೂ ಸಿಸ್ಟಮ್ ಆಫ್ 2 ಎನರ್ಜಿನ ಅದ, ಸಾರಿ ಇಲ್ಲೂ ಸಿಸ್ಟಮ್ ಆಫ್ 2 ಚಾರ್ಜಸ್ ಅದ, ಇಲ್ಲೂ ಸಿಸ್ಟಮ್ ಆಫ್ 2 ಚಾರ್ಜಸ್ ಅದ. ಸಿಸ್ಟಮ್ ಆಫ್ 2 ಚಾರ್ಜಸ್ ದ ಫಾರ್ಮುಲಾ ಏನ್ರಿ, 1/4πε0 Q1 × Q2 ಡಿವೈಡೆಡ್ ಬೈ R12 ಅಥವಾ ಅದರ ನಡುವಿನ ಡಿಸ್ಟೆನ್ಸ್ ಅಂತ ನಾವು ಬರೀಬೇಕು. ಸೇಮ್ ಫಾರ್ಮುಲಾ ಇದಕ್ಕೂ ನಾವು ಅಪ್ಲೈ ಮಾಡ್ಬೇಕು. ಸೊ ಎರಡರೊಳಗೆ 1/4πε0 ಕಾಮನ್ ಇರ್ತದ್ರಿ. ಸೊ 9 × 10⁻⁹ ನ ಕಾಮನ್ ತಗೋತೀನಿ. Q1 × Q2 ಸೇಮ್ ಚಾರ್ಜಸ್ ಅದಾವ, 3 nano × 1 nano, that will be 3 × 10⁻⁻18. ನ್ಯಾನೋ ಇಂಟು ನ್ಯಾನೋ ಅಂತಂದ್ರೆ -18 ಆಗ್ತದೆ, ರೈಟ್. ಡಿವೈಡೆಡ್ ಬೈ ನೋಡ್ರಿ ಡಿಸ್ಟೆನ್ಸ್ Q1/R1 ಅಂದ್ರೆ ಇಲ್ಲಿ Q1 Q2 ಅಂತೂ ನಾವು ಹೊರಗಡೆ ತಗೊಂಡಿದ್ದೀವಿ. ಸೊ 1/R1 - 1/R2 ಅಷ್ಟೇ ಉಳಿತದ್ರಿ. ಸೊ 1/4 - 1/5
ಆಮೇಲೆ ನೋಡ್ರಿ ಇವೆರಡು ಸೆಂಟಿಮೀಟರ್ ಒಳಗಿದ್ದು ಅದನ್ನ ನಾವು ಮೀಟರ್ ಒಳಗೆ ತಗೋತೀನಿ 10 to the power -2 ನಾವು ಹೊರಗಡೆ ತಗೋತೀನಿ. ಕ್ಲಿಯರ್ ಅದರಿ? ಓಕೆ, ಸೊ ಇದು ಗೊತ್ತಾಯ್ತ್ರಿ ಯಾವ ತರ ಬರ್ಕೊಂಡು ಅಂತ ಹೇಳಿ. ಬೇಕಾದ್ರೆ ಇಲ್ಲಿ ನಾನು ಮತ್ತೊಮ್ಮೆ ಬರೀತೀನಿ 9 into 10 to the power 9 9 into 10 to the power 9 into the bracket q1 into q2 divided by r minus q1 into q2 divided by r dash minus q1 into q2 divided by r ಅಂತ ನಾ ಬರೀತೀನಿ. ರೈಟ್, r ಅಂದ್ರೆ ನೋಡ್ರಿ 5 ಸೆಂಟಿಮೀಟರ್, r dash ಅಂತಂದ್ರೆ 4 ಸೆಂಟಿಮೀಟರ್, r dash ಅಂದ್ರೆ 4 ಸೆಂಟಿಮೀಟರ್. ಸೊ q1 q2 ಇದೆಲ್ಲ ನಾವು ಹೊರಗಡೆ ಕಾಮನ್ ತಗೊಂಡಿದ್ದೀನಿ, ಈ ತರ ನಮಗೆ ಬರ್ತದೆ. ಓಕೆ, -2 ಇದ್ರಾಗಿಂದ -2 ಹೋಯ್ತು, ಇಲ್ಲಿ ಎಷ್ಟು ಉಳಿತ್ರಿ? -16 ಉಳಿತು. -16 + 9 ಅಂದ್ರೆ ಎಷ್ಟು ಉಳಿತ್ರಿ? 10⁻⁻7 ಉಳಿತು. ಸೊ 9 into 3 ಎಷ್ಟಾಯ್ತು? 27. ಓಕೆ, ಇದು ಸಿಂಪ್ಲಿಫೈ ಮಾಡ್ಕೊರಿ. 5 - 4 will be 1 1 divided by 20 ಆಯ್ತು. ದಿಸ್ ಇಸ್ 1 divided by 20. ಕರೆಕ್ಟ್. ಸೊ 1 divided by 20 ಆಯ್ತಪ್ಪ ಅಂದ್ರೆ ಇದು 27 divided by 20 into 10 to the power -7 ಆಯ್ತು. 27 divided by 20 into 10 to the power -7. ಸೊ ಇದನ್ನ ನಾವು ಏನಂತ ಬರೀಬಹುದು? ವಾಟ್ ವಿ ಕ್ಯಾನ್, ಹೌ ವಿ ಕ್ಯಾನ್ ಸಾಲ್ವ್ ಇಟ್? ಇದು 5 4s are 20, ಇದು 5 5s are 25.4, ಆಮೇಲೆ ಇದು 4 1s are 4, ಆಮೇಲೆ ಇಲ್ಲಿ ನಾವು 14 ಬಂತಪ್ಪ ಅಂತಂದ್ರೆ 3 1.3 ಸಮಥಿಂಗ್ ನಮಗೆ ಬರಬೇಕು. ಸೊ 1.3 ಸಮಥಿಂಗ್ ಮೀನ್ಸ್ ಇಟ್ ವಿಲ್ ಬಿ ಆಪ್ಷನ್ ಬಿ. ಕರೆಕ್ಟ್. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆಪ್ಷನ್. ಕರೆಕ್ಟ್, ಇದು ನಮಗೆ ರೈಟ್ ಆಪ್ಷನ್ ಆಗ್ತದೆ. Okay, this is from KCT 2017. We'll go for next question. This is also from 2017 only. Notri more question with the same chapter mele 17 ಒಳಗೆ. So ಇಲ್ಲಿ ನೋಡ್ರಿ, a system of two capacitors of capacitance 2 microfarad and 4 microfarad are connected in series across a potential difference of 6 volt. ಎರಡು ಕೆಪಾಸಿಟರ್ಸ್ ಅದಾವ್ರಿ, 2 ಮೈಕ್ರೋ ಮತ್ತು 4 ಮೈಕ್ರೋ ಅದ. ಅವತ್ತನ್ನ ಸೀರೀಸ್ ಒಳಗೆ ಕನೆಕ್ಟ್ ಮಾಡಿದ್ದಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಅಪ್ಲೈ ಮಾಡಿದ್ದಾರೆ? ಅದಕ್ಕೆ 6 ವೋಲ್ಟ್. ದ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಎನರ್ಜಿ, ನೋಡ್ರಿ ನಮಗೆ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ ಅಂತ ಕೇಳ್ತಾರೆ. ಸೊ ಅವು ಎರಡೂ ಕೆಪಾಸಿಟರ್ಸ್ ಏನು ಸೀರೀಸ್ ಒಳಗೆ ಕನೆಕ್ಟ್ ಮಾಡಿದಾರಲ್ಲ, ಆ ಸಿರೀಸ್ ಕಾಂಬಿನೇಷನ್ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಆ ಸಿರೀಸ್ ಕಾಂಬಿನೇಷನ್ ಎನರ್ಜಿ ಸ್ಟೋರ್ಡ್ ನಮಗೆ ಕೇಳ್ತಾರೆ. ಫಸ್ಟ್ ಅವ್ ಎರಡೂ ಸಿರೀಸ್ ಒಳಗೆ ಇರೋದ್ರಿಂದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ಫೈಂಡ್ ಮಾಡ್ರಿ. ಎಫೆಕ್ಟಿವ್ ಕೆಪಾಸಿಟನ್ಸ್ ಫಾರ್ಮುಲಾ ಏನ್ರಿ? C1 into C2 divided by C1 plus C2. So 2 into 4 it will be 8. 8 into -6 - 6, 10 to the power -6 into 10 to the power -6 ಇದು ನಮಗೆ ಎಷ್ಟಾಗ್ತದೆ? 10 to the power -12 divided by C1 plus C2. 2 plus 4 will be 6 into 10 to the power -6. So -6 - 6 cancel ಆಯ್ತು. 2 4s are 2 3s are. So this will be 4 divided by 3 into 10 to the power -6 farad. ಇಷ್ಟು ನಮಗೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಬರ್ತದೆ. ಈಗ ನಮಗೆ ಚಾರ್ಜ್ ಮತ್ತು ಎನರ್ಜಿ ಕೇಳಿದಾರ್ರಿ. ಸೊ ನೋಡ್ರಿ, C is equal to Q by V. ನಮಗೆ Q ಬೇಕಾಗಿದೆ. Q is equal to C into V. ರೈಟ್. ಸೊ ನಮಗೆ C ಎಷ್ಟದ? ಹೌ ಮಚ್ ಇಸ್ C? C is 4 by 3 into 10 to the power -6. ಹೌ ಮಚ್ ಇಸ್ V? V ನಮಗೆ ಎಷ್ಟದ? 6 ವೋಲ್ಟ್ ಅದ ರೀ. ಸೊ 3 1s are 3 2s are 6. ಸೊ 4 2s are 8. 8 into 10 to the power -6 ಕೂಲಮ್, ಅಥವಾ ಇದನ್ನ 8 ಮೈಕ್ರೋ ಕೂಲಮ್ ಅಂತ ಕರಿಬಹುದು. ಸೊ ಚಾರ್ಜ್ ನಮಗೆ 8 ಮೈಕ್ರೋ ಕೂಲಮ್ ಅದ. 8 ಮೈಕ್ರೋ ಕೂಲಮ್ ಒಂದೇ ಆಪ್ಷನ್ ಅದ ರೀ, ದಟ್ ಇಸ್ ಆಪ್ಷನ್ ಬಿ. ಸೊ ಇದು ನಮಗೆ ಕರೆಕ್ಟ್ ಆನ್ಸರ್ ಆಗಬೇಕು. ನೀವು ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರ್ತದೆ ರೀ? 24 ಮೈಕ್ರೋ ಕೂಲಮ್. ಇನ್ ಕೇಸ್ 8 ಮೈಕ್ರೋ ಕೂಲಮ್ ಎರಡು ಆಪ್ಷನ್ ಇದ್ದಪ್ಪ ಅಂದ್ರೆ ಅವಾಗ ನೀವು ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ರಿ, ಇಲ್ಲಾಂದ್ರೆ ಯು ಜಸ್ಟ್ ಗೋ ಫಾರ್ ದ ಆನ್ಸರ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಓಕೆ, ಇಲ್ಲೇ ನೋಡ್ರಿ, what they are asking effective capacitance between x and y ಕೇಳ್ತಾರೆ. ಸೊ ಇಲ್ಲಿ ನಮಗೆ x ಅದ, ಇಲ್ಲಿ ನಮಗೆ y ಅದ. ಇದ್ರ ಮೇಲೆ ಆಲ್ರೆಡಿ ಒಂದು ಕಂಪ್ಲೀಟ್ ಒಂದು ವಿಡಿಯೋ ಅದ. ಆಮೇಲೆ ಅದ್ರೊಳಗೆ ಸಾಕಷ್ಟು ಈ ತರದ ವೆರೈಟಿ ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡಿದ್ದೀನಿ. ಪ್ರಾಬ್ಲಮ್ಸ್ ಆನ್ ಪ್ಲೇಟ್ಸ್ ಅಂತೇಳಿ ವಿಡಿಯೋ ಅದ ರೀ, ನೀವು ಆ ಪ್ಲೇ ಲಿಸ್ಟ್ ಒಳಗೆ ನೋಡ್ಬೋದು. ರೈಟ್. ಸೊ ಆ ಮೆಥಡ್ ಏನದ ಅಂತ ನೀವು ಅಲ್ಲಿ ನೋಡ್ಕೊಳ್ರಿ. ಐ ವಿಲ್ ಜಸ್ಟ್ ಸಾಲ್ವ್ ಇಟ್ ಹಿಯರ್. ಓಕೆ, ಈಗ ನೋಡ್ರಿ, ಇದು ಈ ಪ್ಲೇಟ್ ನಮಗೆ x ಕನೆಕ್ಟ್ ಅದ, ಈ ಪ್ಲೇಟ್ y ಕನೆಕ್ಟ್ ಅದ. ದಿಸ್ ಪ್ಲೇಟ್ ಅಂಡ್ ದಿಸ್ ಪ್ಲೇಟ್ ಆರ್ ನೈದರ್ ಕನೆಕ್ಟೆಡ್ ಟು x as well as y. ಸೊ ಇದನ್ನ ಏನಂತ ಮಾಡ್ತೀನಿ? I will take it as Z. ಈ ಪಾಯಿಂಟ್ ಅನ್ನ Z ಅಂತ ತಗೋತೀನಿ. ಸೊ ದಿಸ್ ಇಸ್ ಕನೆಕ್ಟೆಡ್ ಟು Z, ದಿಸ್ ಇಸ್ ಕನೆಕ್ಟೆಡ್ ಟು Z. ನೋಡ್ರಿ, 4 ಪ್ಲೇಟ್ಸ್ ಅದಾವ. ಸೊ 3 ಕೆಪಾಸಿಟರ್ಸ್ ಫಾರ್ಮ್ ಆಗ್ತಾವ್ರಿ. ದಿಸ್ ಇಸ್ ಫಸ್ಟ್ ಕೆಪಾಸಿಟರ್, ದಿಸ್ ಇಸ್ ಸೆಕೆಂಡ್ ಕೆಪಾಸಿಟರ್ ಅಂಡ್ ದಿಸ್ ಒನ್ ಇಸ್ ಥರ್ಡ್ ಕೆಪಾಸಿಟರ್. ಸೊ ಟೋಟಲ್ 3 ಕೆಪಾಸಿಟರ್ಸ್ ನಮ್ಗೆ ಅದಾವ. ಸೊ ಅದರದ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಅನ್ನ ಇಲ್ಲೇ ತೆಗಿತೀನಿ. ನೋಡ್ರಿ, X ಪಾಯಿಂಟ್ ಅನ್ನ ಇಲ್ಲೇ ತಗೋತೀನಿ, Y ಪಾಯಿಂಟ್ ಅನ್ನ ಇಲ್ಲೇ ತಗೋತೀನಿ. ಐ ವಿಲ್ ಟೇಕ್ Y ಪಾಯಿಂಟ್ ಹಿಯರ್. ಈ Z ಅಂತ ಏನದಲ್ಲ, ಇಟ್ ಇಸ್ ಇನ್ ಬಿಟ್ವೀನ್ X ಅಂಡ್ Y. ಅದು X ಮತ್ತು Y ನಡುವದ. ಸೊ ನಾ ಇಲ್ಲೇ ಬರ್ಕೋತೀನಿ ರೀ Z ಅಂತ. ಫಸ್ಟ್ ಕೆಪಾಸಿಟರ್ ನೋಡ್ರಿ, ಇಟ್ ಇಸ್ ಇನ್ ಬಿಟ್ವೀನ್ ವಿಚ್ ಪಾಯಿಂಟ್ಸ್? X as well as Z. X ಮತ್ತು Z ನಡುವೆ ನಮಗೆ ಫಸ್ಟ್ ಕೆಪಾಸಿಟರ್ ಅದ. ಸೊ ಫಸ್ಟ್ ಕೆಪಾಸಿಟರ್ ನ ಇಲ್ಲೇ ತಗೋತೀನಿ. ಇಟ್ ಇಸ್ ಇನ್ ಬಿಟ್ವೀನ್ X ಅಂಡ್ Z. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಸೆಕೆಂಡ್ ಮತ್ತು ಥರ್ಡ್ ಕೆಪಾಸಿಟರ್ ನೋಡ್ರಿ. ಸೆಕೆಂಡ್ ಕೆಪಾಸಿಟರ್ ಇಸ್ ಆಲ್ಸೋ ಇನ್ ಬಿಟ್ವೀನ್ Z ಅಂಡ್ Y. ಥರ್ಡ್ ಕೆಪಾಸಿಟರ್ ಇಸ್ ಆಲ್ಸೋ ಇನ್ ಬಿಟ್ವೀನ್ Z ಅಂಡ್ Y. ಸೇಮ್ 2 ಪಾಯಿಂಟ್ಸ್ ನಡುವೆ ಕನೆಕ್ಟ್ ಇದ್ದಪ್ಪ ಅಂದ್ರೆ ಆ ಕೆಪಾಸಿಟರ್ಸ್ ನಾವು ಪ್ಯಾರಲಲ್ ಒಳಗದಾವ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಅಂಡ್ ಥರ್ಡ್ ಕೆಪಾಸಿಟರ್ ಬೋತ್ ಆರ್ ಇನ್ ಬಿಟ್ವೀನ್ X ಅಂಡ್ Z ಅಂಡ್ Y ಓನ್ಲಿ. So I will connect both those capacitors here. So ಈ ತರ ನಮಗೆ ಸರ್ಕ್ಯೂಟ್ ಸಿಂಪ್ಲಿಫೈ ಆಯ್ತು. ಇನ್ನು ನೋಡ್ರಿ, ಇದ್ರದ್ದು ಎಫೆಕ್ಟಿವ್ ನಾವು ಫೈಂಡ್ ಮಾಡ್ಬೇಕು. ಎಲ್ಲ ಐಡೆಂಟಿಕಲ್ ಅದಾವ ಅಂತ ಇಟ್ಕೊಳ್ರಿ. ಆಲ್ ಕೆಪಾಸಿಟರ್ಸ್ ವಿಲ್ ಬಿ ಐಡೆಂಟಿಕಲ್ ಓನ್ಲಿ ಹಿಯರ್. ಸೊ ಇಲ್ಲಿ ನೋಡ್ರಿ, ಇದು ನಮಗೆ ಏನಾಗ್ತದೆ? ಇದು C ಆಸ್ ಇಟ್ ಇಸ್ ಇರಲಿ.
ಇವೆರಡು ಪ್ಯಾರಲಲ್ ಒಳಗೆ ಅದಾವ, ಸೊ ಐಡೆಂಟಿಕಲ್ ಅದಾವ. ಹಿಂಗಾಗಿ ಅದರದ ಎಫೆಕ್ಟಿವ್ ಕೆಪಾಸಿಟನ್ಸ್ ನಮ್ಗೆ ಎಷ್ಟು ಆಗ್ತದೆ ರೀ? 2C ಆಗ್ತದೆ. ಸೊ ಈಗ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎಕ್ಸ್ ಅಂಡ್ ವೈ ವಿಲ್ ಬಿ C1 into C2 2C² ಡಿವೈಡೆಡ್ ಬೈ C1 plus C2 ಅಂದ್ರೆ 3C. C ಕ್ಯಾನ್ಸಲ್ ಐತೆ, ನಮ್ಗೆ 2C ಡಿವೈಡೆಡ್ ಬೈ 3 ಬರ್ತದೆ. ಸಿ ಅಂತಂದ್ರೆ ನೀವು ಅದನ್ನ ಏರ್ ಕೆಪಾಸಿಟರ್ ಕೆಪಾಸಿಟನ್ಸ್ ಅಂತ ತಗೋಬಹುದು, ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಸೊ 2/3. ಸೊ 2/3 ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತಂದ್ರೆ ನಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಗಬೇಕು? ಇಟ್ ಇಸ್ ಆಪ್ಷನ್ ಸಿ, ರೈಟ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. That is from 2016. This is also from 2016. So ನೋಡ್ರಿ, a particle of mass 1 gram, mass ಕೊಟ್ಟಿದ್ದಾರೆ, charge 1 microcoulomb is held at rest. Held at rest ಅಂದ್ರೆ ಏನ್ರಿ? Initial velocity 0 ಅಂದಂಗ್ರಿ. On a frictionless horizontal surface at a distance 1 meter. At a distance 1 meter from the fixed charge 2 millicoulomb. If the particle is released, it will be repelled. The speed of the particle when it is at a distance of 10 meter from the fixed charge. Okay. ಇಲ್ಲಿ ಫಸ್ಟ್ ನೋಡ್ರಿ, ಸಿಚುವೇಶನ್ ಏನದ ಅರ್ಥ ಮಾಡ್ಕೊಡ್ರಿ. ಈಗ ನಮಗೆ 2 millicoulomb ಒಂದು ಫಿಕ್ಸ್ ಚಾರ್ಜ್ ಅದ. ಓಕೆ, ದಿಸ್ ಇಸ್ ಆಫ್ 2 millicoulomb. ಇದೊಂದು ಫಿಕ್ಸ್ಡ್ ಚಾರ್ಜ್ ಅದ. ಇದರಿಂದ ನಮಗೆ ಎಷ್ಟು ಡಿಸ್ಟೆನ್ಸ್ ಒಳಗೆ? at how much distance? at 1 meter distance. ಓಕೆ, 1 meter distance ಒಳಗೆ ನಮಗೆ ಮತ್ತೊಂದು ಚಾರ್ಜ್ ಇಟ್ಕೊಂಡಿದ್ದಾನೆ. ಆ ಚಾರ್ಜ್ ಎಷ್ಟದಪ್ಪ ಅಂದ್ರೆ 1 microcoulomb ಅದ. ಈ 1 microcoulomb ಚಾರ್ಜ್ ಅದ ಮಾಸ್ ಎಷ್ಟದ ರೀ? 1 ಗ್ರಾಮ್ ಅದ, ರೈಟ್? ಓಕೆ, ಆಮೇಲೆ ಏನಂತಾರೆ? ಇಟ್ ವಾಸ್ ಹೆಲ್ಡ್ ಹಿಯರ್. ಈಗ ನೋಡ್ರಿ, ಇದು ಪಾಸಿಟಿವ್ ಚಾರ್ಜ್, ಇದು ಪಾಸಿಟಿವ್ ಚಾರ್ಜ್. ಅವ್ರ ನಡು ಯಾವ ಟೈಪ್ ಆಫ್ ಫೋರ್ಸ್ ಇರ್ತದೆ? ರಿಪಲ್ಸಿವ್ ಫೋರ್ಸ್ ಇರ್ತದೆ ರೀ. ಸೊ ಈ ತರ ನಮಗೆ ರಿಪಲ್ಸಿವ್ ಫೋರ್ಸ್ ಇರ್ತದೆ. ಇದು ನಮಗೆ ಫಿಕ್ಸ್ ಚಾರ್ಜ್ ಅದ ರೀ. ದಿಸ್ ಇಸ್ ನಾಟ್ ಗೋಯಿಂಗ್ ಟು ಮೂವ್. ಸೊ ಇದೇನ್ ಚಾರ್ಜ್ ಅದಲ್ಲ, ಇದನ್ನ ನಾವು ಬಿಟ್ಟು ಕೂಡಲೇ ಇಫ್ ಐ ಲೀವ್ ದಿಸ್, ಬಿಕಾಸ್ ಆಫ್ ರಿಪಲ್ಷನ್ ಇಟ್ ಹ್ಯಾಸ್ ಟು ಮೂವ್ ಅವೇ. ರಿಪಲ್ಷನ್ ದಿಂದ ಅದು ದೂರ ಮೂವ್ ಆಗಬೇಕು. ಸೊ ಅದು ಈ ಕಡೆ ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ, ರೈಟ್? ಈ ಕಡೆ ಮೂವ್ ಆದಾಗ ಅದು ನಮಗೆ ಈ ಫಿಕ್ಸ್ಡ್ ಚಾರ್ಜ್ ಬಿಟ್ಟು 10 ಮೀಟರ್ಸ್ ದೂರ ಹೋದಾಗ, ಫಿಕ್ಸ್ಡ್ ಚಾರ್ಜ್ ಬಿಟ್ಟು 10 ಮೀಟರ್ಸ್ ದೂರ ಹೋದಾಗ ಇದ ಚಾರ್ಜ್ ರೀ, ಅದರದ ವೆಲಾಸಿಟಿ ಎಷ್ಟು ಆಗ್ತದೆ ಅಂತ ಕೇಳ್ತಾರೆ. ಹೌ ಮಚ್ ವಿಲ್ ಬಿ ಇಟ್ಸ್ ವೆಲಾಸಿಟಿ? ದಿಸ್ ಇಸ್ ದ ಸಿಚುವೇಶನ್ ಗಿವನ್, ರೈಟ್? ಸೊ 2 millicoulomb ಏನದ, ಅದು ಫಿಕ್ಸ್ಡ್ ಚಾರ್ಜ್ ಅದ ರೀ. 1 microcoulomb ನಮಗೆ ಅದು ಮೂವಿಂಗ್ ಚಾರ್ಜ್ ಅದ ರೀ, ರೈಟ್? ಸೊ ಎರಡು ರಿಪಲ್ಷನ್ ಇರ್ತದೆ. ಇದನ್ನ ಯಾವಾಗ ನೀವು ಬಿಡ್ತೀರಿ ಅವಾಗ ಅದು ಮೂವ್ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದ ಮೊದಲಿನ ಚಾರ್ಜ್ ಬಿಟ್ಟು 10 ಮೀಟರ್ ದೂರ ಹೋದಾಗ ಅದ್ರದ್ದು ವೆಲಾಸಿಟಿ ಎಷ್ಟಾಗಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ಈಸ್ ಆಸ್ಕಿಂಗ್ ಅಸ್ ದ ವೆಲಾಸಿಟಿ. ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವೆಲಾಸಿಟಿ. ನೋಡ್ರಿ, ಈ ಕೇಸ್ ಒಳಗೆ ನೀವು ವೆನ್ ದ ಚಾರ್ಜ್ ಇಸ್ ಸ್ಟಾಟಿಕ್, ಈಗ ನಾವು ಇದನ್ನ ಇಲ್ಲೇ ಹಿಡ್ಕೊಂಡಿದೀವಿ ಅಂತ ಇಟ್ಕೋರಿ. 1 microcoulomb ಚಾರ್ಜ್ ನ ಇಲ್ಲೇ ಹಿಡ್ಕೊಂಡಿದ್ದೀವಿ. ಅವಾಗ ಇದು 2 millicoulomb, ಇದು 1 microcoulomb, ಎರಡು ಸ್ಟಾಟಿಕ್ ಚಾರ್ಜಸ್ ಅದಾವ. ಸೊ ಅದ್ರ ನಡು ಆ ಸಿಸ್ಟಮ್ ಇರುವಂತ ಎನರ್ಜಿಗೆ ನಾವು ಏನಂತ ಕರಿತೀವಿ? ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ, ರೈಟ್? ಸೊ ಪೊಟೆನ್ಶಿಯಲ್ ಎನರ್ಜಿ. ಸೊ ಯಾವಾಗ 1 microcoulomb ಚಾರ್ಜ್ ಇಲ್ಲ ಐತಲ್ಲ, ಅವಾಗ ಈ ಸಿಸ್ಟಮ್ ಪೊಟೆನ್ಶಿಯಲ್ ಎನರ್ಜಿ ಮಾತ್ರ ಅದ, ಕೈನೆಟಿಕ್ ಎನರ್ಜಿ ಅನ್ನೋದು ಇಲ್ಲ, ಯಾಕಂದ್ರೆ ಇಲ್ಲಿ ಮೋಷನ್ ಇಲ್ಲ. ಯಾವಾಗ ಈ ಚಾರ್ಜ್ ನೀವು ರಿಲೀಸ್ ಮಾಡ್ತೀರಿ, ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಅದು ಮೂವ್ ಆಗ್ಲಿಕ್ಕೆ ಶುರು ಆಗಿದ್ಮೇಲೆ ಈ 1 microcoulomb ಚಾರ್ಜ್ ಕ್ರಿ ಪೊಟೆನ್ಶಿಯಲ್ ಎನರ್ಜಿನೂ ಬರ್ತದ್ರಿ, ಕೈನೆಟಿಕ್ ಎನರ್ಜಿನೂ ಬರ್ತದ್ರಿ, ಕರೆಕ್ಟ್? ಸೊ ಬಿಫೋರ್ ಮೋಷನ್ ನೋಡ್ರಿ, ಬಿಫೋರ್ ಮೋಷನ್ ಆ ಸಿಸ್ಟಮ್ ನಮಗೆ ಬರೀ ಪೊಟೆನ್ಶಿಯಲ್ ಎನರ್ಜಿ ಮಾತ್ರ ಇತ್ತು. ಆ ಪೊಟೆನ್ಶಿಯಲ್ ಎನರ್ಜಿನ ಏನಂತ ಬರಿಬಹುದು? 1/4πε0 Q1 into Q2 ಡಿವೈಡೆಡ್ ಬೈ R ಅಂತ ಬರಿಬಹುದು. ನೋಡ್ರಿ, ಅದನ್ನ ರಿಲೀಸ್ ಮಾಡಿದ ಕೂಡಲೇ ಅಂದ್ರೆ ಡ್ಯೂರಿಂಗ್ ಮೋಷನ್ ಅಂದ್ರೆ ಆ ಚಾರ್ಜ್ ಮೂವ್ ಆಗ್ಲಿಕ್ಕೆ ಶುರು ಆಗಿದ್ಮೇಲೆ ಆ ಚಾರ್ಜ್ ಪೊಟೆನ್ಶಿಯಲ್ ಎನರ್ಜಿನೂ ಇರ್ತದ್ರಿ, ಪ್ಲಸ್ ಕೈನೆಟಿಕ್ ಎನರ್ಜಿನೂ ಇರ್ತದ್ರಿ, ರೈಟ್? ಸೊ ಪೊಟೆನ್ಶಿಯಲ್ ಎನರ್ಜಿ ಎಷ್ಟ್ರಿ? ಇಟ್ ವಿಲ್ ಬಿ ಸಾರಿ 1/4πε0 Q1 into Q2 divided by R. ಕೈನೆಟಿಕ್ ಎನರ್ಜಿ ಅಂದ್ರೆ ಎಷ್ಟಾಗ್ತದ್ರಿ? 12 mv², ರೈಟ್? ಸೊ ದಿಸ್ ಇಸ್ ದ ಎನರ್ಜಿ ಬಿಫೋರ್ ಮೋಷನ್, ದಿಸ್ ಇಸ್ ದ ಎನರ್ಜಿ ಆಫ್ಟರ್ ಮೋಷನ್. ಸೊ ಇವ್ ಎರಡು ನಮಗೆ ಈಕ್ವಲ್ ಇರ್ಬೇಕ್ರಿ, ರೈಟ್? ಕನ್ಸರ್ವೇಷನ್ ಆಫ್ ಎನರ್ಜಿ ನಮಗೆ ಅದೇ ಹೇಳ್ತದ್ರಿ, ರೈಟ್? ಸೊ by conservation of energy, initial energy is equal to final energy ಅಂತ ನಮಗೆ ಬರ್ತದೆ, ಕರೆಕ್ಟ್? ಸೊ ಇನಿಷಿಯಲ್ ಎನರ್ಜಿ ಅಂದ್ರೆ ಇದು ಎಷ್ಟದ ರೀ? 1/4πε0 Q1 into Q2 ಡಿವೈಡೆಡ್ ಬೈ R ಅಂತೇಳಿ, ರೈಟ್? ಫೈನಲ್ ಎನರ್ಜಿ ಅಂದ್ರೆ ನಮ್ಗೆ ಇಷ್ಟ ಅದ್ರಿ, ದಿಸ್ ಇಸ್ ದ ಫೈನಲ್ ಎನರ್ಜಿ. ಸೊ 1/4πε0 Q1 into Q2 ಡಿವೈಡೆಡ್ ಬೈ ಈ ಹೊಸ ಡಿಸ್ಟೆನ್ಸ್ ನಾವು R' ಅಂತ ತಗೊಳ್ಳೋಣ, R' ಪ್ಲಸ್ 12 mv² ಅಂತ ನಾವು ತಗೊಳ್ಳೋಣ. ಓಕೆ, ನೋಡ್ರಿ, ನಮಗೇನ್ ಕೇಳಿದಾರೆ? ವೆಲಾಸಿಟಿ ಕೇಳಿದಾರೆ. ಅಂದ್ರೆ ಹಿಯರ್ ಇಸ್ ದ ವೆಲಾಸಿಟಿ, ಇದು ನಮಗೆ ಬೇಕು, ರೈಟ್? ವಾಟ್ ಐ ವಿಲ್ ಡೂ, ಐ ವಿಲ್ ಶಿಫ್ಟ್ ದಿಸ್ ಟರ್ಮ್ ಆನ್ ದಟ್ ಸೈಡ್. ನಾ ಈ ಟರ್ಮ್ ಆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ನಂಗೆ 1/4πε0 ಕಾಮನ್ ಬರ್ತದ್ರಿ. 1/4πε0 ಕಾಮನ್ ತಗೊಂಡ್ರೆ 9 into 10⁻⁹ ಆಯ್ತು. ಬ್ರಾಕೆಟ್ ಒಳಗೆ ನಮ್ಗೆ ಏನು ಉಳಿತೈತ್ರಿ? Q1 into Q2 ಡಿವೈಡೆಡ್ ಬೈ R
minus q1 into q2 divided by r dash is equal to half m v square. ಇಷ್ಟು ನಮಗೆ ಉಳಿತದೆ. ಕರೆಕ್ಟ್ ಅದ್ರಿ? ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಈಗ ನೋಡ್ರಿ ಇದು ಏನಾಗಬೇಕು, 9 into 10⁹ ಆಯ್ತು. q1 into q1 into q2 ಕಾಮನ್, 2 millicoulomb into 1 microcoulomb, it will be 2 into milli into micro ಅಂತಂದ್ರೆ 10⁻⁹ ಆಗ್ತದ್ರಿ. ರೈಟ್? -6 into -3. milli ಅಂದ್ರೆ 10⁻⁻3, micro ಅಂದ್ರೆ 10⁻⁻6. ರೈಟ್? ಓಕೆ, ಇನ್ ದ ಬ್ರಾಕೆಟ್ 1 divided by r. ಮೊದಲ ಡಿಸ್ಟೆನ್ಸ್ ಎಷ್ಟದೆ? 1 ಮೀಟರ್. ಆಮೇಲೆ ಡಿಸ್ಟೆನ್ಸ್ ಎಷ್ಟಾಗೈತ್ರಿ? 10 ಮೀಟರ್ಸ್. ಓಕೆ, ಈಕ್ವಲ್ ಟು 1 into ಮಾಸ್. 1 ಗ್ರಾಮ್ ಅದ, ಅದನ್ನ ಕೆಜಿ ಒಳಗೆ ತಗೊಂಡ್ರೆ 1 into 10⁻³ ಆಯ್ತು. ಕರೆಕ್ಟ್? ಸೊ ದಿಸ್ ವಿಲ್ ಬಿ ದ ಸಬ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ ನೋಡ್ರಿ, +9 -9 ನಮಗೆ ಕ್ಯಾನ್ಸಲ್ ಆಯ್ತು. 10 + 9 -9. 9 into 2 will be 18. ಸೊ ದಿಸ್ ಇಸ್ 18. ಆಮೇಲೆ ಇದು ನೋಡ್ರಿ, 10 - 1, it will be 9 divided by 10 equal to half into 10⁻³ v square. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನೋಡ್ರಿ ಇಲ್ಲಿ ಏನಾಗಬೇಕು, ಸೊ ಇದು 2 9s 18, 2 5s, ಕರೆಕ್ಟ್? ಸೊ ಇದು 9 into 9, it will be 81 divided by 5. ಆ 10⁻³ ಸಾರಿ, ಈ 2 ನ ಈ ಕಡೆ ತಗೊಂಡ್ರೆ ಇದು ಇಂಟು 2 ಆಯ್ತು. 10⁻³ ಈ ಕಡೆ ತಗೊಂಡ್ರೆ 10⁻+3 ಆಯ್ತು, ಈಕ್ವಲ್ ಟು v ಸ್ಕ್ವೇರ್. ಓಕೆ, ಸೊ ದಿಸ್ ಮಚ್ ವಿ ವಿಲ್ ಗೆಟ್. ಸೊ ಇದನ್ನ ನಾವು ಮತ್ತೆ ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ನೋಡ್ರಿ, ವಾಟ್ ಐ ವಿಲ್ ಗೆಟ್, ಇದು 81 into 2 ನಮಗೆ ಎಷ್ಟು ಆಗ್ತದೆ? ಹೌ ಮಚ್ ವಿ ವಿಲ್ ಗೆಟ್? 81 into 2. Here I will write. So it will be 2 and 8 2s will be 16. 162 divided by 5 into 10⁻³ equal to v square. Correct? So ಇದು 5 1s 5 3s 15, 1 ಉಳಿತ, 2s 10, 2 ಉಳಿತ, ಪಾಯಿಂಟ್ ಕೊಟ್ಟರೆ 4 into 10⁻³. So this will be 32400 equal to v square. Right? ಇಷ್ಟು ನಮಗೆ ಬರ್ತದ್ರಿ. 10⁻³ ನ ತೆಗೆದಿನಿ. So 32400 ಅಂತಂದ್ರೆ it is the square root of, ನೋಡ್ರಿ, v square is equal to ಎಷ್ಟಾದ್ರೆ v is equal to ನಮಗೆ 180 ಆಗ್ತದ್ರಿ. So this is the square of 32400, square root of 32400. So 180 meter per second. This much will be the answer. ಇದು ನಮ್ಮ ಕರೆಕ್ಟ್ ಆನ್ಸರ್. Okay, we'll go to the next question then. So ನೋಡ್ರಿ, nature of equipotential surface for a point charges. Point charge is equipotential surface. ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡ್ಕೊಂಡಿರ್ತೀವಿ. ಪಾಯಿಂಟ್ ಚಾರ್ಜ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಎಷ್ಟಾಗ್ತದಪ್ಪ ಅಂದ್ರೆ ಸ್ಪಿಯರ್ ವಿತ್ ಸ್ಪೆರಿಕಲ್ ಇರ್ತದ್ರಿ. ಕರೆಕ್ಟ್? ಸೊ ನೋಡ್ರಿ, ಇದನ್ನ ನಿಮ್ಗೆ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಪಾಯಿಂಟ್ ಚಾರ್ಜ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸ್ಪಿಯರ್ ಇರ್ತದ್ರಿ. ಲೈನ್ ಚಾರ್ಜ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಮಗೆ ಸಿಲಿಂಡ್ರಿಕಲ್ ಇರ್ತದ್ರಿ. ಕರೆಕ್ಟ್? ಆಮೇಲೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿರ್ತದ ಅಥವಾ ಚಾರ್ಜ್ ಬಿಟ್ಟು ದೂರ ನಮಗೆ ಏನು ನಾವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ತಗೋತೀವೋ ಅವೆಲ್ಲ ನಮಗೆ ಪ್ಲೇನ್ಸ್ ಇರ್ತಾವ್ರಿ. ಲೈಕ್ ದಿಸ್ ಇಟ್ ವಿಲ್ ಬಿ. ಸೊ ಪಾಯಿಂಟ್ ಚಾರ್ಜ್ ಯಾವ್ದ್ರಿ? ಸ್ಪಿಯರ್ ಅಂತ ಮೀನಿಂಗ್ ಅದು. ರೈಟ್? ಸ್ಪಿಯರ್ ವಿತ್ ಚಾರ್ಜ್ ಅಟ್ ದ ಸೆಂಟರ್ ಆಫ್ ದ ಸ್ಪಿಯರ್ ಅಂದ್ರೆ ಆಪ್ಷನ್ ಬಿ. ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಅದ, ಥಿಯರಿ ಒಳಗಿಂದ ಕ್ವೆಶ್ಚನ್ ಅದ. ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಈಗ ನೋಡ್ರಿ, a spherical shell of radius 10 cm is carrying a charge q if the electric potential at a distance 5 cm, 10 cm and 15 cm. 5 cm, 10 cm, 15 cm. Radius ಎಷ್ಟದರಿ? 10 cm. From the center of the sphere is v1, v2, v3 respectively. Okay, ಇಲ್ಲಿ ನೋಡ್ರಿ, ಜಸ್ಟ್ ಕಾನ್ಸೆಪ್ಟ್ ಗೊತ್ತದ್ರ ಸಾಕ. ಇದೊಂದು ಸ್ಪಿಯರ್ ಅದ. ಕರೆಕ್ಟ್? ಈ ಸ್ಪಿಯರ್ದು ನಮಗೆ ರೇಡಿಯಸ್ ಎಷ್ಟದ ಅಂತ ಹೇಳಿದ್ದಾರೆ. ಹೌ ಮಚ್ ಇಸ್ ದ ರೇಡಿಯಸ್? ರೇಡಿಯಸ್ ನಮಗೆ 10 ಸೆಂಟಿಮೀಟರ್ ಅದ ಅಂತ ಹೇಳಿದ್ದಾರೆ. ಆಮೇಲೆ ನಮಗೆ 3 ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು ಪಾಯಿಂಟ್ ನಮಗೆ ನೋಡ್ರಿ, ಫಸ್ಟ್ ಪಾಯಿಂಟ್ ನಮಗೆ ಎಲ್ಲದಪ್ಪ ಅಂದ್ರೆ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗದ. ಹಿಯರ್ ಇಟ್ ಇಸ್ ಫಸ್ಟ್ ಪಾಯಿಂಟ್. ಇದು ನಮಗೆ ಎಷ್ಟು ಡಿಸ್ಟೆನ್ಸ್ ಒಳಗದ್ರಿ? 5 ಸೆಂಟಿಮೀಟರ್. ಸೆಕೆಂಡ್ ಪಾಯಿಂಟ್ ನಮಗೆ ಎಲ್ಲದಪ್ಪ ಅಂತಂದ್ರೆ 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಒಳಗದ್ರಿ. ರೈಟ್? ಇಟ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಅಂದ್ರೆ ಸೆಕೆಂಡ್ ಪಾಯಿಂಟ್ ನಮಗೆ ಸರ್ಫೇಸ್ ಮೇಲೆ ಬಂತು. ಮೂರನೇ ಪಾಯಿಂಟ್ ನಮಗೆ ಎಲ್ಲಿದೆ? 15 ಸೆಂಟಿಮೀಟರ್ ದೂರ ಒಳಗದ. ಸೊ ಥರ್ಡ್ ಪಾಯಿಂಟ್ ಇಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 15 ಸೆಂಟಿಮೀಟರ್. 15 ಸೆಂಟಿಮೀಟರ್. ರೈಟ್? ಸೊ ಈ ತರ ನಮಗೆ ಪಾಯಿಂಟ್ಸ್ ಬರ್ತಾವೆ. ವಿ ನೋ ವೆರಿ ವೆಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ ಅ ಸ್ಪಿಯರ್ ಆನ್ ದ ಸರ್ಫೇಸ್ ಅಂಡ್ ಇನ್ಸೈಡ್ ದ ಸರ್ಫೇಸ್ ವಿಲ್ ಬಿ ಸೇಮ್. ಅಂದ್ರೆ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ 1 ಅಂಡ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ 2 ಹ್ಯಾಸ್ ಟು ಬಿ ಸೇಮ್. ಸ್ಪಿಯರ್ ಬಿಟ್ಟು ನೀವು ಹೊರಗಡೆ ಹೋದ್ರಿ ಅಂತಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ನಮಗೆ ಗೊತ್ತದೆ. ಸೊ ಸರ್ಫೇಸ್ ಮೇಲೆ ನಮಗೆ ಮ್ಯಾಕ್ಸಿಮಮ್ ಇರ್ತದ್ರಿ. ಸರ್ಫೇಸ್ ಬಿಟ್ಟು ನೀವು ಮುಂದ್ಗಡೆ ಹೋದ್ರಿ ಅಂದ್ರೆ ಪೊಟೆನ್ಷಿಯಲ್ ನಮ್ಗೆ ಏನಾಗ್ತದೆ? ರೆಡ್ಯೂಸ್ ಆಕೋತ ಹೋಗ್ತದೆ. ಇದ್ರದ್ದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಕೂಡ ನಾವು ನೋಡ್ಕೊಂಡಿದೀವಿ. ರೈಟ್? ಸೊ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇಸ್ ಲೈಕ್ ದಿಸ್. ಸರ್ಫೇಸ್ ತನಕ ನಮಗೆ ಸೇಮ್ ಇರ್ತದ್ರಿ. ಸರ್ಫೇಸ್ ಮುಂದ್ಗಡೆ ನಮಗೆ ಅದು ಏನಾಗ್ತದಪ್ಪ ಅಂದ್ರೆ ರೆಡ್ಯೂಸ್ ಆಕೋತ ಹೋಗ್ತದೆ. ಕರೆಕ್ಟ್? ಸೊ ದಟ್ಸ್ ವೈ v1 and v2 ವಿಲ್ ಬಿ ಈಕ್ವಲ್. ಯಾಕಂದ್ರೆ ಸರ್ಫೇಸ್ ಮೇಲೆ ಮತ್ತೆ ಇನ್ಸೈಡ್ ದ ಸರ್ಫೇಸ್ ಪೊಟೆನ್ಷಿಯಲ್ ಸೇಮ್ ಇರ್ತದೆ. ಸರ್ಫೇಸ್ ಬಿಟ್ಟು ನೀವು ಹೊರಗಡೆ ಹೋದಂಗೆ ಪೊಟೆನ್ಷಿಯಲ್ ನಮ್ಗೆ ಏನಾಗ್ತದೆ? ರೆಡ್ಯೂಸ್ ಆಕೋತ ಹೋಗ್ತದೆ. ಸೊ v1 ಮತ್ತು v2 ಕಿಂತನೂ v3 ನಮಗೆ ಸಣ್ಣದಿರಬೇಕು. v3 ಹ್ಯಾಸ್ ಟು ಬಿ ಸ್ಮಾಲರ್. So which option is correct then? Option D is correct. Clear? Okay, we'll go to the next question then.
Okay, ನೋಡ್ರಿ ಇದು ಕೂಡ ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಅದೇ. So a parallel plate capacitor is charged and then isolated. Okay, the effect of increasing the plate separation on the charge, potential and capacitance. ನೋಡ್ರಿ ಒಂದು ಕೆಪಾಸಿಟರ್ನ ಚಾರ್ಜ್ ಮಾಡಿದ್ದಾರೆ, ಆಮೇಲೆ ಅದನ್ನ ಏನ್ ಮಾಡಿದಾರೆ, ಅದ್ರ ಪ್ಲೇಟ್ಸ್ ನಡುವಿನ ಡಿಸ್ಟೆನ್ಸ್ ಹೆಚ್ಚು ಮಾಡತ್ತಾರೆ. ಸೊ ಕೆಪಾಸಿಟನ್ಸ್ ದ ಫಾರ್ಮುಲಾ ಏನ್ರಿ? ವಾಟ್ ಇಸ್ ದ ಫಾರ್ಮುಲಾ ಆಫ್ ಕೆಪಾಸಿಟನ್ಸ್? So the formula of parallel plate capacitor is epsilon naught A divided by D. So what is the relation between C and the separation between the plates? Inversely proportional to D. So ಅವ್ರು ಏನ್ ಮಾಡಿದ್ರೆ, separation, increasing the plate separation ಅಂದ್ರೆ ಈ D ಏನದಲ್ಲ ಇದನ್ನ increase ಮಾಡತ್ತಾರೆ. If D is increased, what happens to the capacity? Capacity decreases. ನೋಡ್ರಿ, D increase ಆದ್ರೆ capacity ನಮಗೆ decrease ಆಯ್ತು. ಆಮೇಲೆ ಇನ್ನೊಂದು ಏನ್ ಹೇಳಿದಾರ್ರಿ, ಕೆಪಾಸಿಟರ್ ಇಸ್ ಚಾರ್ಜ್ಡ್ ಅಂಡ್ ದೆನ್ ಐಸೋಲೇಟೆಡ್. ಚಾರ್ಜ್ಡ್ ಅಂಡ್ ದೆನ್ ಐಸೋಲೇಟೆಡ್ ಅಂತಂದ್ರೆ ಒಂದು ಬ್ಯಾಟರಿ ಕನೆಕ್ಟ್ ಮಾಡಿ ಆ ಕೆಪಾಸಿಟರ್ನ ಚಾರ್ಜ್ ಮಾಡಿದ್ರು, ಆಮೇಲೆ ಆ ಬ್ಯಾಟರಿನ ತೆಗೆದು ಹಾಕಿದ್ರು. ಸೊ ಬ್ಯಾಟರಿನ ತೆಗೆದು ಹಾಕಿದ ಕೂಡಲೇ ಆ ಕೆಪಾಸಿಟರ್ ಒಳಗೆ ಏನ್ ಚಾರ್ಜ್ ಅದ ಅದು ಹೆಚ್ಚು ಆಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ಯಾವುದೋ ಒಂದು ಕೆಪಾಸಿಟರ್ದ ಚಾರ್ಜ್ ಜಾಸ್ತಿ ಆಗಬೇಕಾದ್ರೆ ಅದಕ್ಕೆ ನೀವು ಬ್ಯಾಟರಿ ಕನೆಕ್ಟ್ ಮಾಡಬೇಕು, ಇಲ್ಲ ಅದಕ್ಕಿಂತ ಜಾಸ್ತಿ ಚಾರ್ಜ್ ಇರುವಂತ ಮತ್ತೊಂದು ಕೆಪಾಸಿಟರ್ ತಂದು ಅದು ಕನೆಕ್ಟ್ ಮಾಡ್ಬೇಕು. ಅವಾಗ ಅದು ಏನಾಗ್ತದ್ರಿ, ಅದ್ರ ಚಾರ್ಜ್ ಇನ್ಕ್ರೀಸ್ ಆಗ್ತದೆ. ಈಗ ಕೆಪಾಸಿಟರ್ದ ಚಾರ್ಜ್ ಡಿಕ್ರೀಸ್ ಆಗಬೇಕಾದ್ರೆ ಚಾರ್ಜಡ್ ಕೆಪಾಸಿಟರ್ನ ಒಂದು ಅನ್ಚಾರ್ಜಡ್ ಕೆಪಾಸಿಟರ್ಗೆ ನೀವು ಕನೆಕ್ಟ್ ಮಾಡ್ಬೇಕು, ಅವಾಗ ಅದ್ರಾಗಿನ ಚಾರ್ಜ್ ಕಡಿಮೆ ಆಗ್ತದೆ. ಸೊ ನೀವು ಈ ಕೆಪಾಸಿಟರ್ನ ಚಾರ್ಜ್ ಮಾಡಿ ಅದ್ರಾಗಿನ ಜಸ್ಟ್ ಬ್ಯಾಟರಿ ನೀವು ತೆಗೆದು ಹಾಕಿದಿರಿ ಅಂದ್ಮೇಲೆ ಅದ್ರ ಚಾರ್ಜ್ ಏನಾಗಬೇಕು, ಕಾನ್ಸ್ಟೆಂಟ್ ಉಳಿಬೇಕು. ಇಟ್ ವಿಲ್ ನೈದರ್ ಇನ್ಕ್ರೀಸ್ ನಾರ್ ಇಟ್ ವಿಲ್ ಡಿಕ್ರೀಸ್. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಯ್ತು. ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್. ಇನ್ನು ಕೆಪಾಸಿಟಿ ಏನಾಗಿದ್ರಿ, ಕೆಪಾಸಿಟಿ ಡಿಕ್ರೀಸಸ್. ಸೊ ಕೆಪಾಸಿಟಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ನಮಗೆ ಗೊತ್ತದ. ಇದಂತೂ ನಮಗೆ ಕಾನ್ಸ್ಟೆಂಟ್ ಆಯ್ತು, ಕ್ಯೂ ಕಾನ್ಸ್ಟೆಂಟ್ ಆಯ್ತು. ಸೊ ಈ ಸಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ವಿ. ಸಿ ನಮಗೆ ಏನಾಗತ್ತದ್ರಿ, ಸಿ ಡಿಕ್ರೀಸ್ ಆಗತ್ತೈತಿ. ಹಂಗಾದ್ರೆ ಪೊಟೆನ್ಶಿಯಲ್ ಏನಾಗಬೇಕ್ರಿ, ಇನ್ಕ್ರೀಸ್ ಆಗಬೇಕು. ರೈಟ್? ಸೊ ದೆನ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್, ಪೊಟೆನ್ಶಿಯಲ್ ಇನ್ಕ್ರೀಸಸ್, ಕೆಪಾಸಿಟಿ ಡಿಕ್ರೀಸಸ್. ನೋಡ್ರಿ, ಚಾರ್ಜ್ ಪೊಟೆನ್ಶಿಯಲ್ ಕೆಪಾಸಿಟನ್ಸ್ ಅಂದಾನೆ. ಸೊ ಚಾರ್ಜ್ ಇನ್ಕ್ರೀಸ್ ಆಗ್ತದೆ, ಪೊಟೆನ್ಶಿಯಲ್ ನಮಗೆ ಚಾರ್ಜ್ ಕಾನ್ಸ್ಟೆಂಟ್ ಉಳಿತದೆ, ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್, potential increases, capacitance decreases ಅಂತೀವಿ. So which option is correct then? Option B is the correct option. Clear? So this is how we have to solve it. So that is all about the KCET PYQs on electric potential and capacitance, right? So by this video we have completed this chapter, electric potential and capacitance. In the upcoming videos we will go for the KCET PYQs of the other chapters of physics, right? See, if you like the content of this channel, please don't forget to subscribe the channel and please share the channel with your friends and family, right? If you need anything else, please put a comment in the comment box. Thank you so much for watching the video as well as supporting the channel. Please keep supporting and keep watching the channel. Thank you so much.